ದೇವರನ್ನ ಒಲಿಸಿಕೊಂಡು ತಪಸ್ಸು ಮಾಡಿ ಅವನ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮೇಲೆ ನೀನು ಈ ಸಿಂಹಾಸನದಲ್ಲಿ ಕೂಡೋ ಅಪೇಕ್ಷೆಯನ್ನ ಈಡೇರಿಸ್ಕೋ ಅಂತ. ಈ ರೀತಿ ಮಲತಾಯಿ ಆಡಿದ ಒಂದು ಕೆಟ್ಟ ಮಾತಿನಿಂದ ಧ್ರುವ ಹೊಡೆಸಿಕೊಂಡು ಕೋಲಿನಿಂದ ಹೊಡೆಸಿಕೊಂಡ ಹಾವಿನಂತೆ ಕೋಪದಿಂದ ಬುಸುಗುಟ್ಟು ಬಿಟ್ಟನಂತೆ. ದಂಡ ಹತೋ ಯಥಾ ಅಹಿಹಿ ಅಂತ. ಹಾವಿಗೆ ಕೋಲಿನಿಂದ ಹೊಡೆದ್ರೆ ಅದಕ್ಕೆಷ್ಟು ಸಿಟ್ಟು ಬರುತ್ತೆ, ಅದು ಹೇಗೆ ಬುಸುಗುಟ್ಟತ್ತೆ, ಹಾಗೆ ಕೋಲಿನಿಂದ ಹೊಡೆದ ಹಾವಿನಂತೆ ಇವನಿಗೆ ಕೆಟ್ಟ ಮಾತು ಎಂಬ ಕೋಲಿನಿಂದ ಹೊಡೆಸ್ಕೊಂಡಂಗೆ ಆಯ್ತು. ಅವಳು ಆಡಿದ ಕೆಟ್ಟ ಮಾತೆಂಬ ಕೋಲಿನಿಂದ ಹೊಡೆಸಿಕೊಂಡು ಕೋಪದಿಂದ ಆ ತಂದೆ ಉತ್ತಾನಪಾದ ನೋಡ್ತಾ ನೋಡ್ತಾ ಇರುವಂತೆಯೇ ಈ ರೀತಿ ನಡೆದಿದೆ. ಆ ತಂದೆ ಏನು ಮಾತಾಡ್ತಾ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಉತ್ತಾನಪಾದ ಸುಮ್ಮನೆ ಕೂತಿದ್ದಾನೆ. ಅವನ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ಅವನನ್ನ ಬಿಟ್ಟು ಅಳತಾ ತಾಯಿ ಹತ್ರ ಹೋದಂತೆ, ಸುನೀತಿ ಹತ್ರ. ಧ್ರುವ ಜಗಾಮ ಮಾತುಹು ಪ್ರರುದನ್ ಸಕಾಶಂ, ಮಾತುಹು ಸಕಾಶಂ, ತಾಯಿ ಹತ್ರ ಹೋಗಿದ್ದಾನೆ. ತಂದೆಯನ್ನ ಬಿಟ್ಟ. ಯಾಕೆ? ತಂದೆ ಏನು ಮಾತಾಡ್ತಾ ಇಲ್ಲ. ಅವನು ನೋಡ್ತಾ ಇದ್ದಾನೆ, ಆದ್ರೂ ಏನು ಮಾತಾಡ್ತಾ ಇಲ್ಲ. ಹಾಗಾಗಿ ಅವನನ್ನ ಬಿಟ್ಟು ಸೀದಾ ತಾಯಿಯ ಹತ್ರ ಹೋದ ಧ್ರುವ. ಮಾತು ಸಪತ್ನ್ಯಾ ಸುದುರುಕ್ತಿ ವಿದ್ದಃ ಶ್ವಸನ್ ವೃಷಾ ದಂಡ ಹತೋ ಯಥಾಹಿ ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ ಜಗಾಮ ಮಾತು ಪ್ರರುದನ್ ಸಕಾಶಂ. ತಂ ನಿಶ್ವಸಂತಂ ಸ್ಫುರಿತಾಧರೋಷ್ಠಂ ಸುನೀತಿರುತ್ಸಂಗ ಉದೂಹ್ಯ ಬಾಲಂ ನಿಶಮ್ಯ ತತ್ ಪುತ್ರ ಮುಖಾನ್ನಿತಾಂತಂ ಸಾ ವಿವ್ಯಥೆ ಯದ್ಗದಿತಂ ಸಪತ್ನ್ಯಾ. ಧ್ರುವನಿಗೆ ತುಂಬಾ ಕೋಪ ಬಂದಿದೆ. ಹಿಂದೆ ಹೇಳಿದ್ರು ದಂಡಹತೋ ಯಥಾ ಅಹಿಹಿ ಅಂತ. ಹಾವಿಗೆ ತುಂಬಾ ಕೋಪ. ಅದನ್ನ ತಡೆದು ಬಿಟ್ರೆ ಅದಕ್ಕೆ ಬಹಳ ಸಿಟ್ಟು ಬರ್ತದೆ ಹಾವಿಗೆ. ಹಾಗೆ ಇವಾಗ ಈ ಧ್ರುವ ತಡವಿದ ಹಾವಿನಂತೆ ಆಗಿದ್ದಾನೆ. ತುಟಿ ಅದರ್ತಾ ಇದೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಸ್ಫುರಿತ ಅಧರೋಷ್ಟಂ ಅಂದ್ರೆ ತುಟಿ ಅದರ್ತಾ ಇದೆ, ಅಳ್ತಾ ಇದ್ದಾನೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಆ ರೀತಿ ಅಳ್ತಾ ಬಂದ ತಾಯಿಯ ಹತ್ರ. ಅಂತಹ ಮಗುವನ್ನ ಸುನೀತಿ ತನ್ನ ಮಡಿಲಲ್ಲಿ ಹಾಕಿಕೊಂಡು ಆ ಸವತಿ ಆಡಿದ ಮಾತನ್ನ ಜನರ ಬಾಯಿಂದ ಕೇಳಿ ಬಹಳ ದುಃಖ ಆಯ್ತು ಅವಳಿಗೆ. ಮಗು ಯಾಕೆ ಅಳ್ತಾ ಇದೆ ಅಂತ ಈ ರೀತಿ ನಡೆದ ಘಟನೆಯನ್ನ ಜನರ ಬಾಯಿಂದ ಕೇಳ್ಕೊಂಡ್ಲಂತೆ. ಪುತ್ರ ಮುಖಾನ್ ನಿತಾಂತಂ ಸಾ ವಿವ್ಯಥೆ, ಬಹಳ ವ್ಯಥೆಗೊಂಡಿದ್ದಾಳೆ, ಬಹಳ ದುಃಖ ಆಗಿದೆ. ಈ ರೀತಿ ಅಳುತ್ತಾ ಬಂದಿದ್ದಾನೆ ಧ್ರುವ. ತೊಡೆ ಮೇಲೆ ಹಾಕೊಂಡಿದ್ದಾಳೆ, ತುಂಬಾ ದುಃಖ ಪಡ್ತಾ ಇದ್ದಾಳೆ ಆ ಸುನೀತಿ.
ತಂ ನಿಶ್ವಸಂತಂ ಸ್ಫುರಿತಾಧರೋಷ್ಠಂ ಸುನೀತಿರುತ್ಸಂಗವುದೂಹ್ಯ ಬಾಲಂ ನಿಶಮ್ಯ ತತ್ಪುತ್ರಮುಖಾನ್ ನಿತಾಂತಂ ಸಾ ವಿವ್ಯಥೆ ಯದ್ಗದಿತಂ ಸಪತ್ನ್ಯಾ ಸೋತ್ಸೃಜ್ಯ ಧೈರ್ಯಂ ವಿಲಲಾಪ ಶೋಕದಾವಾಗ್ನಿನಾದಾವಲತೇವ ಬಾಲಾ ವಾಕ್ಯಂ ಸಪತ್ನ್ಯಾ ಸ್ಮರತಿ ಸರೋಜಶ್ರಿಯಾದೃಶ ಬಾಷ್ಪಕಳಾಮುವಾಹ. ಆ ಸುನೀತಿ ಬಾಲೆ ದುಃಖ ಆಗಿ ಬಹಳ ವ್ಯಥೆಪಟ್ಟಿದ್ಲು. ಆದರೂ ಕೂಡ ಸ್ವಲ್ಪ ಧೈರ್ಯ ತಗೊಂಡ್ಲು, ಪ್ರಯತ್ನ ಮಾಡ್ತಾ ಇದ್ದಾಳೆ. ಆ ಶೋಕದ ಕಾಡಿಗಿಚ್ಚು ಏನಿದೆ, ಶೋಕ ದಾವಾಗ್ನಿಮ, ಶೋಕ ಅನ್ನೋದೇ ಒಂದು ದಾವಾಗ್ನಿ, ಕಾಡಿಗಿಚ್ಚು ಇದ್ದಂಗೆ, ಅದರಿಂದ ದಕ್ಷ್ಯಮಾನ ಅವಳು ಬೆಂದು ಹೋಗ್ತಾ ಇದ್ದಾಳೆ. ಶೋಕ ಎಂಬ ಕಾಡಿಗಿಚ್ಚಿನಿಂದ ಆ ಕಾಡಿನ ಬಳ್ಳಿಗಳು ಹೇಗೆ ಬೆಂದು ಹೋಗ್ತಾವೋ ಹಾಗೆ ಬಳ್ಳಿಯಂತೆ ಇರ್ತಕ್ಕಂತಹ ಈ ಬಾಲೆ ಸುನೀತಿ ಬೆಂದು ಹೋಗಿದ್ದಾಳೆ. ಧೈರ್ಯ ಕುಂದಿ ಹೋಗಿಬಿಟ್ಟಿದೆ. ಉತ್ಸೃಜ್ಯ ಧೈರ್ಯಂ, ಧೈರ್ಯವನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ. ಆ ಸವತಿಯಾದ ಸುರುಚಿ ಹೇಳಿದ ಮಾತನ್ನೇ ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾಳೆ. ಅವಳು ಆಡಿದ ಮಾತನ್ನ ನೆನೆಸ್ಕೊಳ್ತಾ ಬಾಷ್ಪಕಳ, ಕಮಲದಂತಹ ಕಣ್ಣು, ಸರೋಜಶ್ರಿಯ ದೃಶ, ಕಮಲದಂತಹ ಕಣ್ಣುಗಳಲ್ಲಿ ಜಲಧಾರೆ, ಆ ನೀರು ಕಣ್ಣೀರು ಹರಿತಾ ಇದೆ. ಆ ರೀತಿ ಅಳ್ತಾ ಇದ್ದಾಳೆ ಪಾಪ. ಆ ಸುರುಚಿ ಆಡಿದ ಮಾತನ್ನ ಮತ್ತೆ ಮತ್ತೆ ನೆನೆಸ್ಕೊಂಡು ಸುನೀತಿ ಅಳ್ತಾ ಇದ್ದಾಳೆ. ಧೈರ್ಯ ಕುಂದು ಬಿಟ್ಟಿದ್ದಾಳೆ. ಆ ಮಾತನ್ನ ಮತ್ತೆ ಮತ್ತೆ ನೆನೆಸ್ಕೊಳ್ತಾ ಅಳ್ತಾ ಇದ್ದಾಳೆ. ಸೋತ್ಸೃಜ್ಯ ಧೈರ್ಯಂ ವಿಲಲಾಪ ಶೋಕ ದಾವಾಗ್ನಿನಾದಾವಲತೇವ ಬಾಲಾ ವಾಕ್ಯಂ ಸಪತ್ನ್ಯಾ ಸ್ಮರತಿ ಸರೋಜಶ್ರಿಯಾದೃಶಾ ಬಾಷ್ಪಕಳಾಮುವಾಹ. ದೀರ್ಘಂ ಶ್ವಸಂತಿ ವ್ರಜಿನಸ್ಯ ಪಾರಂ ನ ಪಶ್ಯತಿ ಬಾಲಕಮಾಹ ಬಾಲಾ ಮಾಮಂಗಲಂ ತಾತಪರೇಷು ಮಂಸ್ಥಾ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್. ಅಳ್ತಾ ನಿಟ್ಟುಸಿರು ಬಿಡುತ್ತಾ ಆ ದುಃಖಕ್ಕೆ ಒಂದು ಪಾರವನ್ನೇ ಕಾಣಿಸ್ತಾ ಇಲ್ಲ. ಅಂದ್ರೆ ಆ ದುಃಖ ನಿಲ್ತಾನೆ ಇಲ್ಲ, ಅಷ್ಟು ದುಃಖ ಆಗಿದೆ ಅವಳಿಗೆ. ಆ ಮಗನ ಮುಖವನ್ನ ನೋಡಿ ಬಹಳ ದುಃಖದಿಂದ ಅಳ್ತಾ ಇದ್ದಾಳೆ. ದುಃಖಕ್ಕೆ ಒಂದು ಪಾರವೇ ಇಲ್ಲ. ಮಗುವನ್ನ ನೋಡಿ ಹೇಳ್ತಾ ಇದ್ದಾಳೆ ಸುನೀತಿ. ತನ್ನ ಮಗು ಧ್ರುವನನ್ನ ನೋಡಿ, ಮಗು, ನೀನು ಇನ್ನೊಬ್ಬರಿಗೆ ಕೇಡೆಣಿಸ್ಬೇಡ. ಅವಳು ಹಾಗೆ ಮಾಡಿದ್ಲು ಅಂತ ಹೇಳಿ ನೀನು ಕೆಟ್ಟದ್ದನ್ನ ಬಯಸಬೇಡ. ಮತ್ತೊಬ್ಬರಿಗೆ ದುಃಖ ಕೊಡ್ತಕ್ಕಂಥವನು ತಾನೇ ಅದನ್ನ ಉಣ್ತಾನೆ. ಇನ್ನೊಬ್ಬರಿಗೆ ಕೇಡು ಬಯಸಬಾರದು. ಅಮಂಗಲಂ ಮಾ ಪರೇಶು ಮಂಸ್ಥಾ ಭುಂಕ್ತೆ ಜನಃ ಯತ್ ಪರದುಃಖದ ತತ್ ಅಂತ. ಇದು ಒಂದು ಸುಭಾಷಿತ. ನಾವು ಮತ್ತೊಬ್ಬರಿಗೆ ಯಾರಿಗೂ
ಕೇಡು ಬಯಸಬಾರದು. ನಮಗೆ ಎಷ್ಟೇ ಅನ್ಯಾಯ ಮಾಡಿದರೂ ಕೂಡ ಅವರಿಗೆ ನಾವು ಮತ್ತೆ ತಿರುಗಿ ಅನ್ಯಾಯ ಮಾಡಲಿಕ್ಕೆ ಹೋಗಬಾರದು, ಕೆಟ್ಟದ್ದನ್ನ ಬಯಸಬಾರದು. ಯಾರು ಕೆಟ್ಟದ್ದನ್ನ ಮಾಡಿರ್ತಾರೋ, ಅನ್ಯಾಯ ಮಾಡಿರ್ತಾರೋ, ಅವರು ಅದರ ಫಲವನ್ನು ಅವರೇ ಉಣ್ತಾರೆ. ಆದ್ರಿಂದ ಅದಕ್ಕೆ ಪ್ರತಿಯಾಗಿ ನಾವು ಕೆಟ್ಟದ್ದನ್ನ ಬಯಸಬಾರದು ಅಂತನ್ನೋ ಒಂದು ಸುಭಾಷಿತ. ಇದನ್ನ ಆ ಮಗುವಿಗೆ, ಧ್ರುವನಿಗೆ ಹೇಳ್ತಾ ಇದ್ದಾಳೆ ತಾಯಿ. ಇಂತಹ ಕಷ್ಟ ಸಂದರ್ಭದಲ್ಲಿಯೂ, ಇಂತಹ ದುಃಖದ ಸಂದರ್ಭದಲ್ಲಿಯೂ ಕೂಡ ಅವಳ ಬಾಯಿಂದ ಒಳ್ಳೆ ಮಾತು ಬಂದಿದೆ. ಮಕ್ಕಳಿಗೆ ನಾವು ಯಾವ ರೀತಿ ಉಪದೇಶವನ್ನ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ಈ ಸುನೀತಿಯಿಂದ ನಾವು ಕಲಿಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಅವಳು ಹೇಳುವ ಮಾತು, ಮಗು, ಮಾ ಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್. ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಮಾಡೋರು, ದುಃಖವನ್ನ ಕೊಟ್ಟವರು ತಾವೇ ಅದರ ಫಲವನ್ನ ಅನುಭವಿಸ್ತಾರೆ. ಹಾಗಾಗಿ ನೀನು ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಎಣಿಸಬೇಡ. ದೀರ್ಘಂ ಶ್ವಸಂತಿ ವ್ರಜನಸ್ಯ ಪಾರಂ ನ ಪಶ್ಯತಿ ಬಾಲಕಮಾಹ ಬಾಲ ಮಾ ಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್. ಸತ್ಯಂ ಸುರುಚ್ಯಾ ವಿಹಿತಂ ಭವಾನ್ಮೇ ಯದ್ದುರ್ಭಗಾಯ ಉದರೇ ಗೃಹೀತಃ ಸ್ತನ್ಯೇನ ವೃದ್ಧಶ್ಚ ವಿಲಜ್ಜತೆ ಯಾಂ ಭಾರ್ಯೇತಿ ವಾ ವೋಢುಮಿಡಸ್ಪತಿರ್ಮಾಂ. ಹಾಗೆ ಆ ಸುನೀತಿ ಮಗುವಾದ ಧ್ರುವನ ಹತ್ರ ಹೇಳ್ತಾ ಇದ್ದಾಳೆ, ಹೌದು, ಆ ಸುರುಚಿ ಹೇಳಿದ್ದು ನಿಜ. ಮಹಾರಾಜ ನನ್ನನ್ನ ಹೆಂಡತಿ ಅಂತ ಕರೀಲಿಕ್ಕೂ ನಾಚಿಕೆ ಪಡ್ತಾನೆ. ಅಂತಹ ಭಾಗ್ಯಹೀನಳಾದಂತಹ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಬಿಟ್ಟಿದೆ, ನನ್ನ ಎದೆ ಹಾಲಿನಿಂದ ನೀನು ಬೆಳೆದಿದ್ದಿ ಅಂತಾಳೆ. ನಾನು ಭಾಗ್ಯಹೀನಳು, ನನಗೆ ಅದೃಷ್ಟ ಇಲ್ಲ, ನನ್ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳಿಕ್ಕೂ ನಾಚಿಕೊಳ್ತಾನೆ ರಾಜ. ಅಂಥವಳ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟಿದಿ ನೀನು. ಅವಳು ಹೇಳಿದ್ದು ನಿಜ. ಅವಳು ಅಂದಿದ್ಲಲ್ಲ, ನೀನು ರಾಜನ ಸಿಂಹಾಸನದಲ್ಲಿ ಕುತ್ಕೊಳ್ಬೇಕು ಅಂತ ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕಾಗಿತ್ತು, ಮತ್ತೊಬ್ಬಳ ಹೊಟ್ಟೆಯಲ್ಲಿ ಹುಟ್ಟಿದವನು ನೀನು ಅಂತ. ಅದಕ್ಕೆ ಪ್ರತಿಯಾಗಿ ಇವಳು ಹೇಳ್ತಾ ಇರೋ ಮಾತಿದು. ಹೌದು, ಆ ಸುರುಚಿ ಹೇಳಿದ್ದು ನಿಜ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಿ, ನನ್ನ ಎದೆ ಹಾಲನ್ನು ಕುಡಿದು ಬೆಳೆದಿದ್ದಿ. ನಾನು ದುರ್ಭಗ ಅಂದ್ರೆ ಅದೃಷ್ಟಹೀನಳು. ನಿನ್ನ ತಂದೆ ನನ್ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ನಾಚಿಕೊಳ್ತಾನೆ. ಓಢುಂ ಅಂತ. ವಿಲಜ್ಜತೆ, ನಾಚಿಕೊಳ್ತಾನೆ. ಭಾರ್ಯೇತಿ ಓಢುಂ ವಿಲಜ್ಜತೆ, ಹೆಂಡತಿ ಅಂತ ಹೇಳ್ಕೊಳ್ಳಿಕ್ಕೂ ನಾಚಿಕೆ ಅವನಿಗೆ. ಅಂಥವಳು ನಾನು, ಅಂತ ಭಾಗ್ಯಹೀನಳು ನಾನು. ಅಂತಹ ಭಾಗ್ಯಹೀನಳಾದ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ದಿ, ನನ್ನ ಎದೆ ಹಾಲನ್ನ ಕುಡಿದು ನೀನು ಬೆಳೆದಿದ್ದಿ. ಹಾಗಾಗಿ ಆ ಸುರುಚಿ ಹೇಳಿದ್ದು ನಿಜ ಅಂತ ಹೇಳ್ತಾ ಇದ್ದಾಳೆ ಮಗುವಿಗೆ. ಸತ್ಯಂ ಸುರುಚ್ಯಾ ವಿಹಿತಂ ಭವಾನ್ಮೇ ಯದ್ದುರ್ಭಗಾಯ ಉದರೇ ಗೃಹೀತಃ ಸ್ತನ್ಯೇನ ವೃದ್ಧಶ್ಚ ವಿಲಜ್ಜತೆ ಯಾಂ ಭಾರ್ಯೇತಿ ವಾ ವೋಢುಮಿಡಸ್ಪತಿರ್ಮಾಂ. ಆತಿಷ್ಠತತ್ತಾತ ವಿಮತ್ಸರಸ್ತ್ವಂ ಉಕ್ತಂ ಸಮಾತ್ರಾಪಿ ಯದವ್ಯಳೀಕಂ ಆರಾಧಯಾಧೋಕ್ಷಜಪಾದ ಪದ್ಮಂ ಯದೀಚ್ಛಸೇ ಧ್ಯಾಸನಮುತ್ತಮೋ ಯಥಾ. ಆ ಸುನೀತಿ ಧ್ರುವನಿಗೆ ಹೇಳ್ತಾ ಇದ್ದಾಳೆ ಮತ್ತೆ,
ಆ ಮಲತಾಯಿ ಸುರುಚಿ ಹೇಳಿದ್ದು ನಿಜ. ನಾನು ಭಾಗ್ಯಹೀನಳು, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಬಿಟ್ಟಿದ್ದಿ, ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ನೀನು ಸಿಂಹಾಸನವನ್ನ ಏರಬೇಕಾದ್ರೆ ಅಂತ ಅವಳೇನ್ ಹೇಳಿದ್ಲು. ಆ ತಾಯಿ ಅವಳು ನಿನಗೆ ಮಲತಾಯಿಯೇ, ಆದರೂ ಕೂಡ ಅವಳ ಮೇಲೆ ನೀನು ದ್ವೇಷ ಭಾವವನ್ನ ಮಾಡಬೇಡ, ಅವಳು ಹೇಳಿದಂತೆನೆ ಮಾಡು, ಅವಳು ಹೇಳಿದ್ದು ಸರಿಯಾಗೇ ಇದೆ ಅಂತಾಳೆ. ಏನ್ ಹೇಳಿದ್ಲು? ತಪಸಾರಾಧಯ ಅಂತ ಅವಳೇನು ಆಡಿದ್ಲು ಮಾತು, ಅದರಲ್ಲಿರೋ ಒಳ್ಳೆ ಅಂಶವನ್ನ ನಾವು ತಗೊಳ್ಳೋಣ. ಅವಳು ಹೇಳಿದ ಮಾತಿನಲ್ಲಿ ತಪಸ್ಸನ್ನ ಮಾಡು, ಭಗವಂತನನ್ನ ಆರಾಧನೆ ಮಾಡು, ಭಗವಂತನನ್ನ ಒಲಿಸಿಕೋ ಅಂತೇನ್ ಹೇಳಿದ್ಲಲ್ಲ, ಅದನ್ನ ನಾವು ಸ್ವೀಕಾರ ಮಾಡೋಣ. ಅವಳೇನಂದ್ಲು, ನನ್ನ ಮಗ ಉತ್ತಮನಂತೆ ನೀನೂ ಕೂಡ ಸಿಂಹಾಸನವನ್ನ ಏರು ಬಯಕೆ ನಿನಗೆ ಇರೋದಾದರೆ ಭಗವಂತನ ಆರಾಧನೆ ಮಾಡು ಅಂತ ಹೇಳಿದ್ಲು. ಆ ಮಾತು ನಿಜವೇ ಆಗಿದೆ, ಅವಳು ಹೇಳಿದ್ದು ಸರಿಯಾಗಿದೆ. ಆ ಒಂದು ಮಾತನ್ನ ನಾವು ಸ್ವೀಕಾರ ಮಾಡೋಣ. ಅವಳ ಮೇಲೆ ದ್ವೇಷ ಭಾವವನ್ನ ಬಿಟ್ಟು ಅವಳು ಹೇಳಿದಂತೆನೆ ನೀನು ಮಾಡು. ಅವಳು ನಿನ್ನ ಮಲತಾಯಿಯಾಗಿದ್ರು ಕೂಡ ಅವಳು ಹೇಳಿದ್ದು ಸರಿಯಾಗೇ ಇದೆ, ಅವಳು ಹೇಳಿದಂತೆ ಮಾಡು. ಅವಳ ಮೇಲೆ ಸಿಟ್ಟು ಮಾಡ್ಕೊಳ್ಳಬೇಡ, ಭಗವಂತನ ಆರಾಧನೆ ಮಾಡು ಅಂತೇನ್ ಹೇಳಿದ್ಲಲ್ಲ ಅವಳು, ಅದು ಒಳ್ಳೇದೆ, ಸರಿಯಾಗಿದೆ ಅವಳು ಹೇಳಿದ ಮಾತು ಅಂತ. ಹೀಗೆ ನಾವು ಕೂಡ ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡಬೇಕು. ಎಲ್ಲ ಕಡೆಯಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಎರಡೂ ಇರ್ತದೆ. ಯಾರು ಕೂಡ ಪೂರ್ತಿ ಒಳ್ಳೆಯವರು ಅಂತ ಇರೋದಿಲ್ಲ, ಅವರಲ್ಲಿ ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ನಾವು ಒಳ್ಳೇದನ್ನ ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನ ಅಲ್ಲಿಗೆ ಬಿಟ್ಟು ಬಿಡಬೇಕು. ಅವರಲ್ಲಿರ್ತಕ್ಕಂತಹ ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಸಂದೇಶ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಮಗುವಿಗೆ ತಾಯಿಯಾದಂಥವಳು ಈ ರೀತಿ ಉಪದೇಶ ಮಾಡಿದ್ದಾಳೆ. ಅವಳು ಹೇಳಿದ್ದು ಸರಿಯಾಗಿದೆ, ತಪಸ್ಸು ಮಾಡು, ಭಗವಂತನನ್ನ ಒಲಿಸಿಕೊ ಅಂತೇನು ಹೇಳಿದ್ಲು, ಆ ಮಾತು ಸರಿಯಾದದ್ದೇ. ಆದ್ರಿಂದ ಅವಳ ಮೇಲೆ ದ್ವೇಷ ಮಾಡೋದು ಬೇಡ. ಆರಾಧಯ ಅಧೋಕ್ಷಜ ಪಾದ ಪದ್ಮಂ, ಅಧೋಕ್ಷಜನ ಪಾದ ಪದ್ಮವನ್ನ ಆರಾಧನೆ ಮಾಡು, ಅವಳ ಮೇಲೆ ದ್ವೇಷ ಮಾಡೋದು ಬೇಡ. ಆತಿಷ್ಠತಾತ ವಿಮತ್ಸರಸ್ತ್ವಂ ಉಕ್ತಂ ಸಮಾತ್ರಾಪಿ ಯದವ್ಯಳೀಕಂ ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೇ ಧ್ಯಾಸನಮುತ್ತಮೋ ಯತಾ ಯತ್ಪಾದ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನಾಯಾತ್ತ ಗುಣಾಭಿಪತ್ತೇಃ ಅಜೋಧ್ಯತಿಷ್ಠತ್ ಖಲು ಪಾರಮೇಷ್ಠ್ಯಂ ಪದಂ ಜಿತಾತ್ಮಾ ಶ್ವಸನಾಭಿವಂದ್ಯಂ. ಭಗವಂತನ ಆರಾಧನೆ ಮಾಡು ಅಂತ ಅವಳೇನ್ ಹೇಳಿದ್ಲಲ್ಲ, ಆ ಭಗವಂತ ಎಂಥವನು ಅನ್ನೋದನ್ನ ಈ ಶ್ಲೋಕದಲ್ಲಿ ಸುನೀತಿ ವರ್ಣನೆ ಮಾಡ್ತಾ ಇದ್ದಾಳೆ. ಯತ್ ಪಾದಪದ್ಮಂ ಪರಿಚರ್ಯ, ಯಾವ ಆ ಭಗವಂತನ ಪಾದಕಮಲಗಳನ್ನ ಆರಾಧನೆ ಮಾಡಿ ಚತುರ್ಮುಖ ಬ್ರಹ್ಮದೇವರು, ಹಾಗೆ ಮುಖ್ಯ ಪ್ರಾಣದೇವರು, ಇವರೆಲ್ಲ ಆ ಭಗವಂತನ ಪಾದಕಮಲಗಳನ್ನ ಆರಾಧನೆ ಮಾಡಿ ತಮ್ಮ ತಮ್ಮ ಪದವಿಯನ್ನ ಸಂಪಾದನೆ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಕೂಡ ವಂದಿಸುವಂತಹ ಪಾದಕಮಲಗಳು ಆ ಭಗವಂತನ ಪಾದಕಮಲ. ಬ್ರಹ್ಮದೇವರು ಜಿತಮನಸ್ಕರಾಗಿ
ಈ ಪಾದಕಮಲಗಳನ್ನೇ ಆರಾಧನೆ ಮಾಡಿ ಅವರು ಬ್ರಹ್ಮ ಪದವಿಯನ್ನ ಪಡ್ಕೊಂಡಿದ್ದಾರೆ. ಆ ಬ್ರಹ್ಮ ಪದವಿ ಮುಖ್ಯ ಪ್ರಾಣದೇವರು ಗೌರವ ಕೊಡ್ತಕ್ಕಂತಹ ಬ್ರಹ್ಮ ಪದವಿ ಆಗಿದೆ ಅಂತ ಅರ್ಥ. ಅಜಃ ಪಾರಮೇಷ್ಠ್ಯಂ ಖಲು ಅಧ್ಯತಿಷ್ಠತೆ ಜಿತಾತ್ಮ, ಅದು ಶ್ವಸನಾಭಿವಂದ್ಯಂ ಅಂತ. ಶ್ವಸನಾಭಿವಂದ್ಯಂ ಅಂದ್ರೆ ಮುಖ್ಯ ಪ್ರಾಣದೇವರು ಅಭಿವಂದನೆ ಮಾಡ್ತಕ್ಕಂತಹ ಒಂದು ಪದವಿ, ಪಾರಮೇಷ್ಠ ಪದವಿ. ಅಂತಹ ಪದವಿಯನ್ನ ಬ್ರಹ್ಮದೇವರು ಪಡೆದದ್ದು ಈ ಭಗವಂತನ ಪಾದಕಮಲಗಳನ್ನ ಆರಾಧನೆ ಮಾಡಿಯೇ. ಪ್ರಪಂಚದ ಸೃಷ್ಟಿ ಸ್ಥಿತಿ ಮೊದಲಾದವುಗಳಿಗೆ ಸತ್ವಾದಿ ಗುಣಗಳನ್ನ ಪ್ರೇರಣೆ ಮಾಡ್ತಕ್ಕಂಥವನು ಆ ಭಗವಂತ. ವಿಶ್ವ ವಿಭಾವನಾಯ ಆತ್ತಗುಣಾಭಿಪತ್ತೇಹೇ ಅಂತ ಪಾದಪದ್ಮಂ ಅಂತ ಅಲ್ಲಿಗನ್ವಯ. ವಿಶ್ವ ವಿಭಾವನಾಯ ಅಂದ್ರೆ ಜಗತ್ತಿನ ಸೃಷ್ಟ್ಯಾದಿಗಳಿಗೋಸ್ಕರ ಆತ್ತಗುಣಾಭಿಪತ್ತೇಹೇ, ಆ ಸತ್ವಾದಿ ಗುಣಗಳನ್ನ ಪ್ರೇರಣೆ ಮಾಡ್ತಕ್ಕಂಥವ್ರು ಆ ಭಗವಂತ. ಅಂಥವನ ಪಾದಕಮಲಗಳನ್ನ ಆರಾಧನೆ ಮಾಡಿಯೇ ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನ ಪಡ್ಕೊಂಡಿದ್ದಾರೆ. ಅಂತಹ ಬ್ರಹ್ಮ ಪದವಿ ಅದು ಮುಖ್ಯ ಪ್ರಾಣದೇವರು ಕೂಡ ವಂದನೆ ಮಾಡತಕ್ಕಂತಹ ಪದವಿ ಆಗಿದೆ. ಮುಖ್ಯ ಪ್ರಾಣದೇವರಿಗೂ ಕೂಡ ಅದು ಗೌರವಿಸ್ತಕ್ಕಂತಹ ಒಂದು ಪದವಿ, ಅವರು ಕೂಡ ಅಭಿವಂದನೆ ಮಾಡ್ತಕ್ಕಂತಹ ಒಂದು ಪದವಿ. ಅಂತಹ ಪದವಿಯನ್ನ ಪಡೆದದ್ದು ಬ್ರಹ್ಮದೇವರು. ಅವರು ಜಿತ್ತಾತ್ಮರಾಗಿ ಈ ಭಗವಂತನ ಪಾದಕಮಲಗಳನ್ನ ಆರಾಧನೆ ಮಾಡಿದ್ರಿಂದಲೇನೆ. ಇಲ್ಲಿ ವಾಯುದೇವರು ಮತ್ತು ಬ್ರಹ್ಮದೇವರು ಸಮಾನರು, ಆದರೂ ಕೂಡ ಆ ಬ್ರಹ್ಮ ಪದವಿ ಅಂತನ್ನೋದು ವಾಯುದೇವರಿಂದಲೂ ಅಭಿವಂದನ ಅರ್ಹವಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಯಾಕೆಂದ್ರೆ ಪದವಿ ಪ್ರಯುಕ್ತವಾಗಿ ವಾಯುದೇವರು ಒಂದು ಚೂರು ಕಡಿಮೆನೆ. ಬ್ರಹ್ಮ ಪದವಿ ಅದು ಮುಂದಿನ ಕಲ್ಪದಲ್ಲಿ ವಾಯುದೇವರಿಗೆ ಸಿಗ್ತದೆ. ಯೋಗ್ಯತೆಯಲ್ಲಿ ಇಬ್ರು ಕೂಡ ಸಮಾನರೇ ಆಗಿದ್ರು ಕೂಡ ಪದಪ್ರಯುಕ್ತವಾದ ಅಭಿವಂದ್ಯತ್ವ ಬ್ರಹ್ಮ ಪದವಿಗೆ ಇದ್ದೇ ಇದೆ. ಆ ಬ್ರಹ್ಮ ಪದವಿಗೆ ವಾಯುದೇವರು ಕೂಡ ಅಭಿವಂದನೆ ಮಾಡಿಯೇ ಮಾಡ್ತಾರೆ. ಆ ವಿಷಯ ಇಲ್ಲಿ ಶ್ವಸನಾಭಿವಂದ್ಯಂ ಅನ್ನೋ ಪದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಶ್ವಸನ ಅಂದ್ರೆ ಮುಖ್ಯ ಪ್ರಾಣದೇವರು, ಅವರಿಂದಲೂ ಅಭಿವಂದ್ಯವಾಗಿದೆ ಅಂತ. ಆದ್ರಿಂದ ನಮಗೂ ಕೂಡ ಒಳ್ಳೆ ಪದವಿ ಸಿಗಬೇಕು ಅಂತಾದರೆ ಆ ಭಗವಂತನ ಪಾದಕಮಲಗಳನ್ನೇ ಆರಾಧನೆ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಈಗ ಧ್ರುವ ಅವನಿಗೆ ಆ ಸಿಂಹಾಸನ ಪದವಿ, ಸಿಂಹಾಸನದಲ್ಲಿ ಕುತ್ಕೊಳ್ಬೇಕು ಅನ್ನೋ ಆಸೆ. ಆ ಪದವಿ ಪ್ರಯುಕ್ತವಾಗಿ ಭಗವಂತನ ಪಾದಕಮಲಗಳ ಆರಾಧನೆ ಮಾಡಬೇಕಾಗಿದೆ. ಅವಳು ಸುರುಚಿ ಹೇಳಿದ್ದು ಅದೇ, ನೀನು ಸಿಂಹಾಸನದಲ್ಲಿ ಕುತ್ಕೊಳ್ಬೇಕು ಅಂತ ಆದ್ರೆ ಭಗವಂತನ ಆರಾಧನೆ ಮಾಡು, ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಂಡು ಬಾ ಅಂತ. ಅವಳು ಹೇಳುವಾಗ ಕೆಟ್ಟ ದೃಷ್ಟಿಯಿಂದನೇ ಹೇಳಿದ್ದು. ಭಗವಂತನ ಆರಾಧನೆಯನ್ನ ಮಾಡಿ ಭಗವಂತನ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆಮೇಲೆ ಸಿಂಹಾಸನದಲ್ಲಿ ಕುತ್ಕೊಳ್ಳೋ ಆಸೆ ಅಂತ. ಅಲ್ಲಿ ಒಳ್ಳೇದನ್ನ ಮಾತ್ರ ತಗೊಂಡು ಕೆಟ್ಟದ್ದನ್ನ ಬಿಟ್ಬಿಡೋಣ. ಭಗವಂತನ ಆರಾಧನೆ ಮಾಡು, ಭಗವಂತನನ್ನ ಒಲಿಸಿಕೊಂಡು ಬಾ, ಸಿಂಹಾಸನವನ್ನ ಏರ್ಬೇಕಾಗಿದ್ರೆ ಅಂತ ಏನ್ ಹೇಳಿದ್ದು ಅಷ್ಟು ಮಾತ್ರ ತಗೊಂಡು, ಹೌದು ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನ ಪಡೆದದ್ದು ಕೂಡ ಭಗವಂತನ ಪಾದಕಮಲಗಳ ಆರಾಧನೆಯನ್ನ ಮಾಡಿಯೇ ಚಿತಮನಸ್ಕರಾಗಿ ಈ ಭಗವಂತನ ಪಾದಕಮಲಗಳ ಪರಿಚರ್ಯಾದಿಂದಲೇನೆ ವಿಶ್ವ ವಿಭಾವನಾಯ ಆತ್ಮಗುಣಾಭಿಪತ್ತಿಯಾದ ಭಗವಂತ ಅಂದ್ರೆ ಈ ಜಗತ್ತಿನ ಸೃಷ್ಟ್ಯಾದಿಗಳಿಗೆ ಸತ್ವಾದಿ ಗುಣಗಳನ್ನ ಪ್ರೇರಣೆ ಮಾಡ್ತಕ್ಕಂತಹ ಆ ಭಗವಂತನ ಪಾದಕಮಲಗಳನ್ನೇ ನಾವು ಕೂಡ ಆಶ್ರಯಣ ಮಾಡೋಣ. ಅಂತಹ ಬ್ರಹ್ಮ ಪದವಿ ಮುಖ್ಯ ಪ್ರಾಣದೇವರಿಂದಲೂ ವಂದ್ಯವಾಗಿದೆ
ಅಂತಹ ಬ್ರಹ್ಮ ಪದವಿಯನ್ನು ಪಡೆದದ್ದು ಬ್ರಹ್ಮದೇವರು ಆ ಭಗವಂತನ ಪಾದ ಕಮಲಗಳ ಆರಾಧನೆಯಿಂದ. ಯತ್ಪಾದ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನಾಯಾತ್ತ ಗುಣಾಭಿಪತ್ತೇಃ ಅಜೋಧ್ಯತಿಷ್ಠತ್ ಖಲು ಪಾರಮೇಷ್ಠ್ಯಂ ಪದಂ ಜಿತಾತ್ಮಾ ಶ್ವಸನಾಭಿವಂದ್ಯಂ. ತಥಾ ಮನುರ್ವೋ ಭಗವಾನ್ ಪಿತಾಮಹೋ ಯಮೇಕ ಭಕ್ತಿ ಪುರುದಕ್ಷಿಣೈರ್ಮಖೈಃ ಇಷ್ಟ್ವಾಭಿಪೇದೆ ದುರವಾಪಮನ್ಯತೋ ಭೌಮಂ ಸುಖಂ ದಿವ್ಯಮಥಾಪವರ್ಗ್ಯಂ. ಹಾಗೆ ಸುನೀತಿ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾಳೆ, ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಪಡೆದದ್ದು ಈ ಭಗವಂತನ ಪಾದಕಮಲಗಳ ಆರಾಧನೆಯಿಂದ. ಹಾಗೆ ನಿನ್ನ ತಾತಂದಿರಾದಂತಹ ಪೂಜ್ಯರಾದ ಮನು ಮಹಾರಾಜರೇನಿದ್ದಾರೆ, ವೈವಸ್ವತ ಮನುವಿನ ಮಗ ಉತ್ತಾನಪಾದ, ಉತ್ತಾನಪಾದನ ಮಗ ಧ್ರುವ, ಹಾಗಾಗಿ ಅಜ್ಜ ಪಿತಾಮಹ. ಆ ಪಿತಾಮಹ ಭಗವಾನ್ ಮನುಹು ನಿನ್ನ ಪಿತಾಮಹನಾದ ನಿನ್ನ ಅಜ್ಜನಾದ ಪೂಜ್ಯ ಮನು ಮಹಾರಾಜ ಏನಿದ್ದಾನೆ, ಆ ಮನು ಮಹಾರಾಜನು ಕೂಡ ಪುರುದಕ್ಷಿಣೈಹಿ ಮಖೈಹಿ ಬಹಳಷ್ಟು ದಕ್ಷಿಣೆಗಳಿಂದ ಕೂಡಿದಿರ್ತಕ್ಕಂತಹ ಯಾಗಗಳಿಂದ ಅನನ್ಯ ಭಕ್ತಿಯಿಂದ ಆ ಭಗವಂತನನ್ನೇ ಆರಾಧನೆ ಮಾಡಿ ಅವರು ಮೋಕ್ಷ ಸುಖವನ್ನ ಸಂಪಾದಿಸಿಕೊಂಡಿದ್ದಾರೆ. ಈ ಭಗವಂತನ ಪಾದಕಮಲಗಳ ಆರಾಧನೆಯಿಂದಲೇನೆ ಅವರು ಮತ್ತೊಬ್ಬರಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಇಹಪರ ಸೌಖ್ಯಗಳನ್ನು ಅನುಭವಿಸಿದ್ದಾರೆ, ಸಂಪಾದನೆ ಮಾಡಿದ್ದಾರೆ. ಇಹಪರ ಸೌಖ್ಯ ಅಂದ್ರೆ ಇಹಲೋಕದಲ್ಲಿಯೂ ಮತ್ತೊಬ್ಬರಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲದಿರುವಷ್ಟು ಸುಖವನ್ನ ಅನುಭವಿಸಿದ್ದಾರೆ, ಪರಲೋಕದಲ್ಲಿಯೂ ಕೂಡ ಮೋಕ್ಷ ಸುಖ ಅನುಭವಿಸಿದ್ದಾರೆ, ಅದನ್ನು ಸಂಪಾದನೆ ಮಾಡಿದ್ದಾರೆ. ಹೀಗೆ ದಿವ್ಯಂ ಅಥ ಅಪವರ್ಗ್ಯಂ ಭೌಮಂ ದಿವ್ಯಂ ಸುಖಂ ಅಥ ಅಪವರ್ಗ್ಯಂ. ಅಪವರ್ಗ್ಯ ಅಂತಂದ್ರೆ ಮೋಕ್ಷ ಅಂತ ಅರ್ಥ, ಅದು ಪರಲೋಕದ್ದು. ಇಲ್ಲಿ ಭೌಮಂ ದಿವ್ಯಂ ಸುಖಂ ಅಂತ. ಭೌಮಂ ದಿವ್ಯಂ ಸುಖಂ ಅಂದ್ರೆ ಮನ್ವಂತರಾಧಿಪತ್ಯ ದಿವ್ಯವಾದ ಸುಖ, ಮನ್ವಂತರವರೆಗೆ ಆಧಿಪತ್ಯ, ಇಡೀ ಮನ್ವಂತರಕ್ಕೆ ಅಧಿಪತಿಯಾಗಿ ತಾವು ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡಿದವರು, ಮನ್ವಂತರಕ್ಕೆ ಅಧಿಪತಿಗಳಾದರು. ಮೊದಲು ಬ್ರಹ್ಮ ಪದವಿಯನ್ನ ಹೇಳಿದ್ದರು, ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಪಡೆದದ್ದು. ಈಗ ಮನು ಮಹಾರಾಜ ಮನ್ವಂತರಾಧಿಪತಿ. ಆ ಮನ್ವಂತರಾಧಿಪತ್ಯ ಏನಿದೆ ಅದು ಕೂಡ ಈ ಭಗವಂತನ ಪಾದ ಕಮಲಗಳಿಂದಲೇನೆ ಪಡೆದದ್ದು ನಿನ್ನ ಪಿತಾಮಹನಾದ ಮನು ಮಹಾರಾಜ. ಅವನು ಯಂ ಏಕಭಕ್ತಿ ಪುರುದಕ್ಷಿಣೈ ಮಖೈ ಇಷ್ಟ್ವಾ ಅಭಿಭೇದೆ. ಪುರುದಕ್ಷಿಣೈ ಮಖೈ ಅಂದ್ರೆ ಬಹಳಷ್ಟು ದಕ್ಷಿಣಾದಿಗಳಿಂದ ಕೂಡಿರ್ತಕ್ಕಂತಹ ಯಾಗ. ಅಂತಹ ಯಾಗಗಳನ್ನ ಅನನ್ಯ ಭಕ್ತಿಯಿಂದ ಮಾಡಿ ಆ ಭಗವಂತನನ್ನೇ ಆರಾಧನೆ ಮಾಡಿ, ಆ ಯಾಗಗಳಿಂದ ಭಗವಂತನನ್ನೇ ಆರಾಧನೆ ಮಾಡಿದ್ದು ಮಾಡಿ ದುರವಾಪಂ ಅನ್ಯತಃ ದುರವಾಪಂ, ಮತ್ತೊಬ್ಬರಿಂದ ದುರವಾಪ ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಭೌಮಂ ದಿವ್ಯಂ ಸುಖಂ. ಭೌಮಂ ದಿವ್ಯಂ ಸುಖಂ ಅಂದ್ರೆ ಈ ಭೂಮಿಯಲ್ಲಿ ಇರುವ ಮನ್ವಂತರಾಧಿಪತ್ಯ, ಮನ್ವಂತರ ಪರ್ಯಂತವಾದ ದಿವ್ಯವಾದ ಸುಖ. ಒಂದು ಮನ್ವಂತರ ಪರ್ಯಂತವಾಗಿ ಅವರು ಮನ್ವಂತರಾಧಿಪತಿಗಳಾಗಿ ದಿವ್ಯವಾದ ಸುಖವನ್ನ ಅನುಭವಿಸಿ ಅಥ ಅಪವರ್ಗ್ಯಂ ಆಮೇಲೆ ಮೋಕ್ಷವನ್ನು ಪಡೆದಿದ್ದಾರೆ ಅಂತ. ಹೀಗೆ
ಇಹಪರ ಸೌಖ್ಯಗಳನ್ನು ಕೂಡ ಸಂಪಾದನೆ ಮಾಡಿಕೊಂಡದ್ದು ಆ ಭಗವಂತನ ಆರಾಧನೆಯಿಂದಲೇನೆ ಅಂತ ಹಾಗ. ತಥಾ ಮನುರ್ವೋ ಭಗವಾನ್ ಪಿತಾಮಹಂ ಯಮೇಕ ಭಕ್ತಿ ಪುರುದಕ್ಷಿಣೈರ್ಮಖೈಃ ಇಷ್ಟ್ವಾಭಿಪೇದೆ ದುರವಾಪಮನ್ಯತೋ ಭೌಮಂ ಸುಖಂ ದಿವ್ಯಮಥಾಪವರ್ಗ್ಯಂ ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮುಮುಕ್ಷುಭಿರ್ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಯವಸ್ಥಾಪ್ಯ ಭಜಸ್ವ ಪೂರುಷಂ. ಹಾಗಾಗಿ ಮಗು ವತ್ಸ ಅಂತ ಧ್ರುವನನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾಳೆ ಸುನೀತಿ. ಹಾಗಾಗಿ ಮಗು ನೀನು ಕೂಡ ಆ ಭಕ್ತವತ್ಸಲನಾದಂತಹ ಭಗವಂತನನ್ನೇ ಆಶ್ರಯಿಸು. ತಮೇವ ಭೃತ್ಯವತ್ಸಲಂ ಆಶ್ರಯ. ಆ ಭಕ್ತವತ್ಸಲನಾದ ಭಗವಂತನನ್ನೇ ಆಶ್ರಯಣ ಮಾಡು. ಯಾರು ಮುಮುಕ್ಷುಗಳಿದ್ದಾರೋ, ಮೋಕ್ಷವನ್ನ ಬಯಸ್ತಕ್ಕಂಥವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಬಯಸೋದು ಆ ಭಗವಂತನ ಪಾದಕಮಲಗಳನ್ನೇ. ಆ ಭಗವಂತನ ಪಾದಕಮಲಗಳನ್ನು ಹೊಂದುವ ಮಾರ್ಗವನ್ನೇ ಎಲ್ಲ ಮುಮುಕ್ಷುಗಳು ಬಯಸ್ತಾರೆ. ಮುಮುಕ್ಷುಭಿಹಿ ಮೃಗ್ಯ ಪದಾಬ್ಜ ಪದ್ಧತಿಂ. ಮುಮುಕ್ಷುಗಳಿಂದ ಮೃಗ್ಯವಾದದ್ದು ಅಂದ್ರೆ ಹುಡುಕಲ್ಪಡತಕ್ಕಂಥದ್ದು, ಮೃಗ ಅನ್ವೇಷಣ. ಮುಮುಕ್ಷುಭಿಹಿ ಮೃಗ್ಯವಾದ ಆ ಮುಮುಕ್ಷುಗಳು ಅರಸೋದು, ಬಯಸೋದು, ಹುಡುಕೋದು ಆ ಭಗವಂತನ ಪಾದಕಮಲಗಳನ್ನ ಹೊಂದುವ ಮಾರ್ಗ ಯಾವುದು ಅಂತಾನೆ ಹುಡುಕ್ತಾರೆ ಎಲ್ಲರೂ ಕೂಡ. ಅಂತಹ ಭಕ್ತವತ್ಸಲನಾದ ಭಗವಂತನ ಪಾದಕಮಲಗಳನ್ನೇ ನಾನು ಚಿಂತನೆ ಮಾಡ್ತೇನೆ ಅಂತ ಆ ರೀತಿ ನೀನು ವಿಚಾರ ಮಾಡು. ಯಮ ನಿಯಮ ಮೊದಲಾದ ಯೋಗ ಮಾರ್ಗಗಳಿಂದ ಮನಸ್ಸನ್ನ ನಿರ್ಮಲ ಮಾಡಿಕೊ. ಅನನ್ಯ ಭಕ್ತಿ ಭರಿತವಾದ ಮನಸ್ಸಿನಲ್ಲಿ ಭಗವಂತನನ್ನ ನಿಲ್ಲಿಸಿಕೊಂಡು ಸೇವೆ ಮಾಡು. ಅನನ್ಯ ಭಾವೇ ನಿಜ ಧರ್ಮ ಭಾವಿತೇ ಮನಸ್ಸಿ ಅಂತ. ಮನಸ್ಸು ಅನನ್ಯ ಭಾವ ಅಂದ್ರೆ ಬೇರೆ ಯಾವ ವಿಷಯ ಪದಾರ್ಥಗಳ ಕಡೆಗೂ ಹೋಗದೆ ನಿಜ ಧರ್ಮ ಭಾವಿತವಾಗಿ, ಅಂದ್ರೆ ಯಮ ನಿಯಮ ಮೊದಲಾದ ನಿಜ ಧರ್ಮಗಳು, ಮನಸ್ಸಿನ ಧರ್ಮಗಳು ಅಂತ ಅರ್ಥ. ನಿಜ ಧರ್ಮ ಅಂದ್ರೆ ತನ್ನ ಧರ್ಮ. ತನ್ನ ಧರ್ಮ ಯಾವುದು? ಮನಸ್ಸಿನ ಧರ್ಮ. ಯಮ ನಿಯಮ ಮೊದಲಾದವುಗಳಿಂದ ಆ ಮನಸ್ಸನ್ನ ಟ್ರೀಟ್ ಮಾಡಬೇಕು. ಅದು ನಿರ್ಮಲ ಆಗಬೇಕು. ಮನಸ್ಸು ನಿರ್ಮಲವಾಗಬೇಕು ಅಂತಾದ್ರೆ ಯೋಗ ಮಾರ್ಗ, ಯಮಾದಿ ಯೋಗ ಮಾರ್ಗಗಳು, ಆ ಯಮ ನಿಯಮ ಮೊದಲಾದ ಯೋಗ ಮಾರ್ಗಗಳಿಂದ ಮನಸ್ಸನ್ನ ನಿರ್ಮಲ ಮಾಡ್ಕೊಳ್ಬೇಕು. ಆವಾಗ ಅನನ್ಯವಾಗಿ ಆ ಮನಸ್ಸಿನಲ್ಲಿ ಭಗವಂತ ಬಂದು ನಿಲ್ತಾನೆ. ಹಾಗಾಗಿ ನಿಜ ಧರ್ಮ ಭಾವಿತೆ ಮನಸ್ಸಿ, ಅನನ್ಯ ಭಾವೇ ಮನಸ್ಸಿ ಅವಸ್ಥಾಪ್ಯ ಪೂರುಷ ಭಜಸ್ವ. ಆ ಮನಸ್ಸಿನಲ್ಲಿ ಇರುವ ಎಲ್ಲ ಕಶ್ಮಲಗಳನ್ನ ಯೋಗ ಮಾರ್ಗಗಳಿಂದ, ಯಮ ನಿಯಮಾದಿ ಯೋಗ ಮಾರ್ಗಗಳಿಂದ ನಿರ್ಮಲ ಮಾಡಿಕೊಂಡು ಅನನ್ಯ ಭಕ್ತಿಯಿಂದ ನಿನ್ನ ಮನಸ್ಸಿನಲ್ಲಿ ಆ ಭಗವಂತನನ್ನ ತಂದು ನಿಲ್ಲಿಸ್ಕೋ. ಪೂರುಷಂ ಅವಸ್ಥಾಪ್ಯ ಭಜಸ್ವ. ಆ ಭಗವಂತನಲ್ಲೇ ನಿನ್ನ ಮನಸ್ಸನ್ನ ಏಕಾಗ್ರತೆಯಿಂದ ಇಟ್ಟು ಸೇವೆ ಮಾಡು, ಭಜನೆ ಮಾಡು ಅಂತ ಸುನೀತಿ ಧ್ರುವನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾಳೆ. ಇಂತಹ ಭಗವಂತನ ಪಾದಕಮಲಗಳನ್ನ ಆಶ್ರಯಿಸಿನೇ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ ಪದವಿಯನ್ನ ಸಂಪಾದನೆ ಮಾಡಿದ್ದಾರೆ. ಆ ಬ್ರಹ್ಮ ಪದವಿ ಮುಖ್ಯ ಪ್ರಾಣನಿಗೂ ಅಭಿವಂದ್ಯವಾಗಿರ್ತಕ್ಕಂಥ ಪದವಿ. ನಿನ್ನ ತಾತ ಪೂಜ್ಯರಾದ ಮನು ಮಹಾರಾಜರು ಕೂಡ ಅನೇಕ ದಕ್ಷಿಣಾದಿಗಳಿಂದ ಕೂಡಿದ ಯಾಗಗಳಿಂದ ಅನನ್ಯವಾದ ಭಕ್ತಿಯಿಂದ ಈ ಭಗವಂತನ ಪಾದವನ್ನ ಆರಾಧನೆ ಮಾಡಿಯೇ
ಮತ್ತೊಬ್ಬರಿಗೆ ಅಲಭ್ಯವಾಗ್ತಕ್ಕಂತಹ ಇಹಪರ ಸೌಖ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನೀನು ಕೂಡ ಆ ಭಕ್ತವತ್ಸಲನಾದ ಭಗವಂತನ ಪಾದಕಮಲಗಳನ್ನೇ ಆಶ್ರಯಿಸು. ಆ ಭಗವಂತನ ಪಾದಕಮಲಗಳು ಮುಮುಕ್ಷುಗಳು ಅದನ್ನೇ ಹುಡುಕಿಕೊಂಡು ಹೋಗ್ತಕ್ಕಂತಹ ಪಾದಕಮಲಗಳು. ಅಂತಹ ಮಾರ್ಗವನ್ನೇ ಹುಡುಕ್ತಾರೆ ಅವರೆಲ್ಲ. ಅಂತಹ ಭಗವಂತನನ್ನ ನೀನು ಮನಸ್ಸನ್ನು ಶುದ್ಧ ಮಾಡಿಕೊಂಡು ನಿರ್ಮಲವಾದ ಮನಸ್ಸಿನಲ್ಲಿ ಆ ಭಗವಂತನನ್ನ ನಿಲ್ಲಿಸಿ ಭಜನೆ ಮಾಡು ಅಂತ ಹೀಗೆ ಧ್ರುವನಿಗೆ ಸುನೀತಿ ಮಾಡುವ ಉಪದೇಶ. ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮುಮುಕ್ಷುಭಿರ್ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಯವಸ್ಥಾಪ್ಯ ಭಜಸ್ವ ಪೂರುಷಂ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ಧನ್ಯವಾದಗಳು ಆಚಾರ್ಯರು. ನಮಸ್ಕಾರ ಗುರುಗಳೇ. ಗುರುಗಳೇ. ಪದ್ಮಾ ಶ್ರೀನಿವಾಸ. ಹರೇ ನಮಃ. ಹೇಳಿ